ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶನಿದೇವನ ಅಧಿಪತ್ಯದ ಕುಂಭರಾಶಿಯವರ ಜ್ಞಾನಿ ಹಾಗೂ ವಿಭಿನ್ನವಾಗಿ ಆಲೋಚಿಸುವ ಕುಂಭರಾಶಿಯವರ ಜೀವನದಲ್ಲಿ ಬರಲಿರುವ ಆ ರಹಸ್ಯ ಸ್ತ್ರೀ ಮತ್ತು ಅವಳಿಂದಾಗುವ ಅದೃಷ್ಟ ಬದಲಾವಣೆಗಳ ಕುರಿತು ಇಲ್ಲಿದೆ ವಿಶೇಷ ಮಾಹಿತಿ. ಕುಂಭರಾಶಿಯವರೇ ಗಮನಿಸಿ, ನಿಮ್ಮ ಒಂಟಿತನಕ್ಕೆ ಮುಕ್ತಿ ನೀಡಿ ಭಾಗ್ಯದ ಬಾಗಿಲು ತೆರೆಯೋದಕ್ಕೆ ಬರ್ತಾ ಇದ್ದಾಳೆ ಆ ರಹಸ್ಯ ಸ್ತ್ರೀ. ವಾಯುತತ್ವದ ಜ್ಞಾನಿಗೆ ಪ್ರೀತಿಯ ಆಸರೆ. ಕುಂಭರಾಶಿಯವರು ಅಂದ್ರೆ ಸಮಾಜದ ಬಗ್ಗೆ ಕಾಳಜಿಯನ್ನು ಉಳ್ಳವರು ಮತ್ತು ವಿಜ್ಞಾನಿ ಅಥವಾ ದಾರ್ಶಕನಂತೆ ಆಲೋಚನೆ ಮಾಡ್ತಾ ಇರ್ತಾರೆ. ನೀವು ಸದಾ ಹೊಸದನ್ನು ಹುಡುಕ್ತಾ ಇರ್ತೀರ. ಆದರೆ ನಿಮ್ಮ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಭಾವನಾತ್ಮಕ ದೂರ, ಎಮೋಷ್ನಲ್ ಡಿಟ್ಯಾಚ್ಮೆಂಟ್. ನೀವು ಎಲ್ಲರ ಜೊತೆಗಿದ್ರೂ ಕೂಡ ಯಾರಿಗೂ ಪೂರ್ಣವಾಗಿ ಸಿಗೋದಿಲ್ಲ. ಈ ನಿಮ್ಮ ಗಂಭೀರ ಬದುಕಿಗೆ ಬಣ್ಣ ತುಂಬಲು ಮತ್ತು ನಿಮ್ಮ ಕನಸುಗಳಿಗೆ ಜೀವ ನೀಡಲು ಒಬ್ಬ ರಹಸ್ಯ ಸ್ತ್ರೀ ಸಜ್ಜಾಗಿದ್ದಾಳೆ. ಮೊದಲನೇದಾಗಿ ಕುಂಭರಾಶಿಯವರ ಇಂದಿನ ಸ್ಥಿತಿ ಹೇಗಿದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನೀವು ಈ ಕೆಳಗಿನ ಅನುಭವಗಳನ್ನು ಪಡಿತಾ ಇರಬಹುದು. ಇನ್ನು ಅಪಾರ್ಥದ ಸುಳಿ. ನೀವು ಸತ್ಯವನ್ನೇ ಹೇಳಿದರೂ ಜನರು ನಿಮ್ಮನ್ನು ಅಹಂಕಾರಿ ಅಥವಾ ವಿಚಿತ್ರ ಮನುಷ್ಯ ಅಂತ ತಪ್ಪಾಗಿ ಭಾವಿಸ್ತಾ ಇರಬಹುದು. ಇನ್ನು ಆರ್ಥಿಕ ಮಂದಗಿದ್ದಿ. ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ಹಣ ಅನ್ನೋದು ಉಳಿತಾ ಇಲ್ಲ, ಅಥವಾ ಬರಬೇಕಾದ ಹಣ, ಬಾಕಿ ಹಣ ಅನ್ನೋದು ಬರಬೇಕಾಗಿತ್ತು ಬಟ್ ವಿಳಂಬ ಆಗ್ತಾ ಇದೆ. ಮೌನ ಕ್ರಾಂತಿ. ನಿಮ್ಮ ಮನಸ್ಸಲ್ಲಿ 100 ಯೋಜನೆಗಳು ಇವೆ, ಆದರೆ ಅದನ್ನು ಹಂಚಿಕೊಳ್ಳೋದಕ್ಕೆ ಸರಿಯಾದ ವ್ಯಕ್ತಿ ಇಲ್ಲದೆ ನೀವೇ ಒಳಗೆ ಕುದಿತಾ ಇರ್ತೀರ. ಇನ್ನು ಎರಡನೇದಾಗಿ, ಆ ರಹಸ್ಯ ಸ್ತ್ರೀ ಯಾರು, ಆಕೆಯನ್ನು ಗುರುತಿಸೋದು ಹೇಗೆ? ಈ ಸ್ತ್ರೀ ನಿಮ್ಮ ಜೀವನದಲ್ಲಿ ಒಂದು ದೈವ ಸಂಕೇತದಂತೆ ಪ್ರವೇಶ ಮಾಡ್ತಾಳೆ. ಆಕೆಯನ್ನು ಗುರುತಿಸುವ ಸುಳಿವುಗಳು ಇಲ್ಲಿವೆ. ನಿಮ್ಮ ಬುದ್ಧಿವಂತಿಕೆಗೆ ಮಾರು ಹೋದವಳು. ಆಕೆಗೆ ನಿಮ್ಮ ರೂಪಕ್ಕಿಂತ ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಮಾತುಗಳಂದ್ರೆ ಅತೀವ ಗೌರವ. ನಿಮ್ಮ ಮೌನವನ್ನು ಓದುವವಳು. ನೀವು ಏನನ್ನು ಹೇಳದೇ ಇದ್ರೂ ಕೂಡ ನಿಮ್ಮ ಕಣ್ಣುಗಳನ್ನು ನೋಡಿ ನಿಮ್ಮ ಮನಸ್ಸಿನ ಭಾರವನ್ನು ಅರಿಯುವ ಶಕ್ತಿ ಆಕೆಗಿದೆ. ಹಳೆಯ ಪರಿಚಯಸ್ಥೆ ಆಕೆ. ಬಹುಶಃ ನಿಮ್ಮ ಬಾಲ್ಯದ ಗೆಳತಿ, ಹಳೆಯ ಸಹೋದ್ಯೋಗಿ, ಅಥವಾ ನೀವು ಹಿಂದೆ ನಿರ್ಲಕ್ಷಿಸಿದ ಒಬ್ಬ ವ್ಯಕ್ತಿಯಾಗಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸಂದೇಶಗಳ ಸುಳಿವು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟ್ ಅಥವಾ ಸ್ಟೇಟಸ್ಗಳನ್ನು ಆಕೆ ತಪ್ಪದೇ ಗಮನಿಸ್ತಾ ಇರ್ತಾಳೆ ಮತ್ತು ಅನಿರೀಕ್ಷಿತವಾಗಿ ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾಳೆ. ಇನ್ನು ಮೂರನೇದಾಗಿ, ಆಕೆ ನಿಮ್ಮ ಜೀವನವನ್ನು ಹೇಗೆ ಸೆಟ್ಲ್ ಮಾಡ್ತಾಳೆ? ಕುಂಭರಾಶಿಯವರಿಗೆ ಬೇಕಾಗಿರುವುದು ಒಬ್ಬರು ತಮ್ಮನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಬೇಕಾಗಿರೋದು. ಆಕೆ ಅದನ್ನು ಈ ರೀತಿ ಮಾಡ್ತಾಳೆ. ಮಾನಸಿಕ ನೆಮ್ಮದಿ ಮತ್ತು ಸ್ಥಿರತೆ. ನಿಮ್ಮಲ್ಲಿರುವ ಅತಿಯಾದ ಆಲೋಚನೆಗಳನ್ನು, ಓವರ್ ಥಿಂಕಿಂಗನ್ನು ಆಕೆ ತನ್ನ ಪ್ರೀತಿಯಿಂದ ಕಡಿಮೆ ಮಾಡ್ತಾಳೆ. ಆಕೆಯ ಇರುವಿಕೆಯೇ ನಿಮಗೆ ಒಂದು ರೀತಿಯ ಮೆಡಿಟೇಷನ್ ಅಂತೆ ನಿಮಗೆ ಆ ಥರ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಆರ್ಥಿಕ ಮತ್ತು ವೃತ್ತಿ ಏಳಿಗೆ, ಕೆರಿಯರ್ ಗ್ರೋತ್. ಆಕೆ ಆಗಮನದ ನಂತರ ನಿಮ್ಮ ಜಾತಕದಲ್ಲಿರುವ ಶನಿ ಗ್ರಹದ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗುತ್ತೆ. ಹೊಸ ಉದ್ಯೋಗ ಅವಕಾಶಗಳು ಅಥವಾ ವ್ಯಾಪಾರದಲ್ಲಿ ಲಾಭದಾಯಕ ಒಪ್ಪಂದಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಆಕೆಯ ಸಲಹೆಗಳು ನಿಮ್ಮ ಹೂಡಿಕೆಗೆ ಬಲವನ್ನು ನೀಡುತ್ತೆ. ಇನ್ನು ಸಾಮಾಜಿಕ ಸಂಪರ್ಕ. ಒಂಟಿಯಾಗಿರಲು ಬಯಸುವ ನಿಮ್ಮನ್ನು ಆಕೆ ಹೊರ ಜಗತ್ತಿಗೆ ಪರಿಚಯ ಮಾಡ್ತಾಳೆ. ಇದರಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಮೆರುಗು ಅನ್ನೋದು ಸಿಗುತ್ತೆ ಮತ್ತು ಜನಪ್ರಿಯತೆ ಅನ್ನೋದು ಹೆಚ್ಚಾಗುತ್ತೆ. ಇನ್ನು ಗ್ರಹಗತಿಗಳ ಪ್ರಭಾವ. ಪ್ರಸ್ತುತ ಕುಂಭರಾಶಿಯಲ್ಲಿ ಶನಿಯ ಸಂಚಾರ ಇದ್ರೂ ಕೂಡ ಶುಕ್ರ ಮತ್ತು ಗುರುವಿನ ದೃಷ್ಟಿ ಈ ರಹಸ್ಯ ಸ್ತ್ರೀಯನ್ನು ನಿಮ್ಮತ್ತ ಸೆಳೀತಾ ಇದೆ. ಈ ಸ್ತ್ರೀ ಕಲೆ, ಸಾಹಿತ್ಯ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದವಳಾಗಿರುವ ಸಾಧ್ಯತೆ ಇರುತ್ತೆ. ಆಕೆಯ ರಾಶಿ ಮಿಥುನ ಅಥವಾ ತುಲಾ ಆಗಿರಬಹುದು. ಕುಂಭರಾಶಿಯವರೇ ಈ ತಪ್ಪುಗಳನ್ನು ಮಾಡಬೇಡಿ. ಅತಿಯಾದ ತಾರ್ಕಿಕತೆ, ಅತಿಯಾಗಿ ತರ್ಕ ಮಾಡೋದಕ್ಕೆ ಹೋಗಬೇಡಿ. ಪ್ರತಿಯೊಂದನ್ನು ಕೂಡ ವಿಜ್ಞಾನ ಅಥವಾ ತರ್ಕದ ದೃಷ್ಟಿಯಿಂದ ನೋಡೋದಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಭಾವನೆಗಳಿಗೆ ಕೂಡ ಬೆಲೆ ನೀಡಿ ದೂರ ತಳ್ಳಬೇಡಿ. ಆಕೆ ನಿಮ್ಮ ಜೀವನದ ಬಗ್ಗೆ ಕಾಳಜಿ ವಹಿಸಿದಾಗ ನನ್ನ ವಿಷಯದಲ್ಲಿ ತಲೆ ಹಾಕಬೇಡ ಅಂತ ಕಟುವಾಗಿ ಹೇಳಬೇಡಿ. ಸಮಯಕ್ಕೆ ತಕ್ಕಂತೆ ಬೆಲೆ ನೀಡಿ. ಆಕೆ ನೀಡುವ ಸಂಕೇತಗಳನ್ನು ಗುರುತಿಸಲು ತಡ ಮಾಡಬೇಡಿ. ಹಕ್ಕಿ ಹಾರಿ ಹೋದ ಮೇಲೆ ಮರುಗುವುದರಲ್ಲಿ ಅರ್ಥ ಇಲ್ಲ.
ಇನ್ನು ಕೊನೆಯದಾಗಿ ಹೇಳೋದಾದರೆ ನಿಮ್ಮ ಬದುಕಿನ ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆ. ಕುಂಭರಾಶಿಯವರೇ, ನಿಮ್ಮ ಏಕಾಂಗಿ ಪ್ರಯಾಣಕ್ಕೆ ಈಗ ಒಬ್ಬರು ಸಂಗಾತಿಯಾಗಿ ಬರ್ತಾ ಇದ್ದಾರೆ. ಆ ರಹಸ್ಯ ಸ್ತ್ರೀ ನಿಮ್ಮ ಬದುಕಿನ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನ ಮತ್ತು ಸಮೃದ್ಧಿಯ ಬೆಳಕನ್ನು ತರ್ತಾ ಇದ್ದಾಳೆ. ಆಕೆಯನ್ನು ಗುರುತಿಸಿ, ಗೌರವಿಸಿ ಮತ್ತು ನಿಮ್ಮ ಲೈಫ್ ಸೆಟಲ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ನಿಮ್ಮ ಕುಂಭರಾಶಿಯ ಫ್ರೆಂಡ್ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಇಂತಹ ಸ್ತ್ರೀಯಿಂದ ಏನಾದರೂ ಸಂಕೇತಗಳು ನಿಮಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟಲ್ಲಿ ಹೇಳಿ ಮತ್ತು ನಿಮ್ಮ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.